ಹಾಯ್ ಸ್ನೇಹಿತರೆ, ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ಕ್ರೋಶಾ ಕುಚ್ಚಿನ ಜೊತೆಗೆ ಬಂದಿದ್ದೀನಿ. ಈಗ ನೋಡಿ, ಇದು ರೆಡ್ ಸ್ಯಾರಿ, ಇದು ಗೋಲ್ಡು ಜರಿ ಇದೆ, ಮತ್ತು ಪಲ್ಲು ಈ ಕಲರ್ ಇದೆ. ಪಲ್ಲು ನೋಡಿ, ಈ ಕಲರ್ ಪಲ್ಲು, ಇದು ಬಾಡಿ ಈ ಕಲರು, ರೆಡ್ ಸ್ಯಾರಿ. ಈ ಗೋಲ್ಡ್ ಬಂದು ಡಾರ್ಕ್ ಗೋಲ್ಡ್ ಇದೆ, ಅದಕ್ಕೆ ಇದು ರೆಡ್ಡಲ್ಲಿ ಹಾಕ್ತಿಲ್ಲ. ನಾನು ರೆಡ್ ದಾರ ತೊಗೊಂಡಿದ್ದೀನಿ, ರೆಡ್ಡಲ್ಲಿ ಹಾಕ್ತಿಲ್ಲ. ನೋಡಿ, ಗೋಲ್ಡಲ್ಲಿ ಹಾಕೋಣ ಅಂತ ತೊಗೊಂಡಿದ್ದೀನಿ. ಗೋಲ್ಡು ಇದು ಲೈಟ್ ಕಲರು, ಇದು ಡಾರ್ಕ್ ಕಲರ್ ಇದೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇದು ಎರಡು ಕಲರ್ನು ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ, ಡಬಲ್ ಕಲರ್ನ ಇದೆ ಅಲ್ಲ. ಆವಾಗ ರೆಡ್ಡು ಸರಿ ಹೋಯ್ತದೆ ಇದಕ್ಕೆ ಗೋಲ್ಡ್ ಕಲರ್ಗೆ ಅಂದ್ಬಿಟ್ಟು ಇವೆರಡು ಕಲರ್ ದಾರ ಸುತ್ತಿಟ್ಕೊಂಡಿದ್ದೀನಿ, ಆರೆಳೆ. ಮತ್ತು ರೆಡ್ ದಾರ ತೊಗೊಂಡಿದ್ದೀನಿ ಆಮೇಲೆ ಹಾಕೋಕ್ಕೆ, ಡಬಲ್ ಕಲರ್ಲಿ ಹಾಕೋದು. ಈಗ ನೋಡಿ, ಈ ಥರ ಉದ್ದುದ್ದು ಬೀಡ್ಸ್ ತೊಗೊಂಡಿದ್ದೀನಿ. ಈ ಥರ ಉದ್ದುದ್ದು ಬೀಡ್ಸ್ ಹಾಕ್ತಾಯಿದ್ದೀನಿ. ಕ್ರೋಶಾ ನಂಬರ್ ಬಂದು 8ನೇ ನಂಬರ್ ತೊಗೊಂಡಿದ್ದೀನಿ. 0.9 mm ಕ್ರೋಶಾ ನಂಬರು. ಮತ್ತು ದಾರ ಕಟ್ ಮಾಡ್ಕೊಳಕ್ಕೆ ಬೇಕು, ಕತ್ತರಿ ತೊಗೊಂಡಿದ್ದೀನಿ. ಎಷ್ಟು ತೊಗೊಂಡಿದ್ದೀನಿ ಹಾಕೋದು ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ರೈಟ್ ಸೈಡಿಂದನೇ ತೊಗೊಂಡಿದ್ದೀನಿ, ಸೀದಾನೆ. ಇಲ್ಲಿ ನೋಡಿ, ಸೀರೆಗೆ ಕ್ರೋಶಾ ಚುಚ್ಚಿ ದಾರ ಎಳ್ಕೊಂಡು ಸಿಂಗಲ್ ನಾಟ್ ಹಾಕೋತೀನಿ. ನೋಡಿ, ಒಂದು ಸಿಂಗಲ್ ನಾಟ್ ಆಯಿತು. ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ನಾಟ್ ಹಾಕ್ಕೊಳ್ಳೋಣ. ಸೇಫಾಗಿರಲಿ, ಬಿಚ್ಚಬಾರ್ದು ಅಂತ ಡಬ್ಬಲ್ಲು ಸಿಂಗಲ್ ಲಾಕ್ ಮಾಡಿದ್ದೀನಿ. ಈಗ 3 ಚೈನ್ ಹಾಕೋತೀನಿ. 1 2 3. ಇದೆಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಲಾಕ್ ಮಾಡೋಣ. ಸಿಂಗಲ್ ಲಾಕ್ ಮಾಡಿ ಮತ್ತೆ ಇನ್ನು 3 ಚೈನ್ ಹಾಕ್ಕೊಳ್ಳೋಣ. 1 2 3. ಮತ್ತು ಇಲ್ಲಿಗೊಂದು ಸಿಂಗಲ್ ಲಾಕ್ ಮಾಡೋಣ. ನೋಡಿ, ಸಿಂಗಲ್ ಲಾಕ್ ಮಾಡಿ ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕೋತೀನಿ. ಬೀಡ್ ಹಾಕಿ ಬೀಡ್ನೊಳಗೆ ದಾರ ಎಳ್ಕೊಳ್ಳೋಣ. ನೋಡಿ, ಹಿಂಗೆ ಬಂದಿದೆ. ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆಯಿತು. ಈಗ ಸೀರೆಗೆ ಎಲ್ಲಿಗೆ ಬರುತ್ತೆ ನೋಡಿ, ಸೀರೆಗೆ ಲಾಕ್ ಮಾಡೋಣ. ಎಲ್ಲಿಗೆ ಬರುತ್ತೆ, ಸೀರೆಗೆ ಲಾಕ್ ಮಾಡಿದ್ದೀನಿ. ಈಗ ಸೀರೆಗೆ ಲಾಕ್ ಮಾಡಾಯಿತು. ಸೀರೆಗೆ ಲಾಕ್ ಮಾಡಾದಮೇಲೆ 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5. ನೋಡಿ, ಸೀರೆನ ಸ್ವಲ್ಪ ಉಲ್ಟಾ ತಿರುಗಿಸಿ ಈ ಕಡೆ ಸಿಂಗಲ್ ಲಾಕ್ ಇದೆಯಲ್ಲ, ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಸಿಂಗಲ್ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 2 3. ಮತ್ತು ಸೀದಾ ತಿರುಗಿಸ್ಕೊಳ್ಳೋಣ. ಸೀದಾ ತಿರುಗಿಸ್ಕೊಂಡು ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋಣ. ನೋಡಿ, ಈ ಥರ ತ್ರಿಬಲ್ ಕಂಬ ಹಾಕಬೇಕು. 5 ಚೈನ್ ಹಾಕ್ಕೊಂಡಿದ್ದೀನಲ್ಲ, ಆ ಚೈನ್ ಒಳಗಡೆ ಹೋಗಿ ನೋಡಿ, ಹೀಗೆ 2ರಲ್ಲೊಂದು, ಮತ್ತು 2ರಲ್ಲೊಂದು, 2ರಲ್ಲೊಂದು ತ್ರಿಬಲ್ ಕಂಬ ಮಾಡ್ಕೋಬೇಕು. ಇದೇ ಥರ ಫುಲ್ಲು 10 ಕಂಬ ಬರೋ ತನಕನೂ ತ್ರಿಬಲ್ ಕಂಬ ಮಾಡ್ಕೋಬೇಕು. ಈ ಥರ ಹಿಂದೆ ಈ ಥರ ಹೀಗೆ ಸೂಜಿ ಮೇಲೆ 2 ಸಲ ದಾರ ತೊಗೋಬೇಕು. 5 ಚೈನ್ ಒಳಗಡೆ ಹೋಗಬೇಕು. ದಾರ ಅಂತಂದು 2ರಲ್ಲೊಂದು, 2ರಲ್ಲೊಂದು ನೋಡಿ, ಈ ಥರ 2ರಲ್ಲೊಂದು, 2ರಲ್ಲೊಂದು ಇದೇ ಥರ ತ್ರಿಬಲ್ ಕಂಬ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸಲ ಸುತ್ತಕೊಂಡ್ರೆ ತ್ರಿಬಲ್ ಕಂಬ ಅಂತೀವಿ. ಸೂಜಿ ಮೇಲೆ 1 ಸಲ ಸುತ್ತಕೊಂಡ್ರೆ ಡಬಲ್ ಕಂಬ ಅಂತೀವಿ. ಒಂದೂ ಸುತ್ತಿಲ್ಲ, ಒಂದೇ ಚೈನಲ್ಲಿ ಹಾಕ್ತೀವಿ ಅಂದರೆ ಸಿಂಗಲ್ ಕಂಬ ಅದು. ನೋಡಿ, ಈ ಥರ ಹಿಂಗೆ ಹಾಕ್ಕೊಂಡು ಬರ್ಬೇಕು. ಹಿಂಗೆ ನೋಡಿ ಸ್ನೇಹಿತರೆ, 10 ತ್ರಿಬಲ್ ಕಂಬ ಹಾಕ್ಕೊಂಡಿದ್ದೀನಿ. ಈಗ ಇದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ, ಒಂದು 3 ಚೈನ್ನಷ್ಟು 4 ಚೈನ್ನಷ್ಟು ಬರುತ್ತೆ. ಈ ಥರ ಹೀಗೆ ಲಾಕ್ ಮಾಡಬೇಕು, ಸಿಂಗಲ್ ಲಾಕು. ನೋಡಿ, ಈ ಥರ ಬರುತ್ತಿದ್ದು
ಹೀಗೆ ಸಿಂಗಲ್ ಲಾಕ್. ನೋಡಿ ಸ್ನೇಹಿತರೆ, ಇದು ಇತ್ತು ಕುಚ್ಚು ವಿತೌಟ್ ಕುಚ್ಚು ಎರಡೂ ಹಾಕ್ಬೋದು. ನಾನು ಇತ್ತು ಕುಚ್ಚು ಹಾಕ್ತಾಯಿದ್ದೀನಿ. ಇತ್ತು ಕುಚ್ಚಿಗೆ ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಳ್ಳೋಣ. 2 3 ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡೋಣ. 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. 1 2 3 ನೋಡಿ ಇಲ್ಲಿಗೆ ಬರುತ್ತೆ. ಒಂದು 2 3 ಇನ್ನು ಬರುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಚೈನ್ ಹಾಕ್ಕೋಬೇಕು. ನಾನು ಇತ್ತು ಕುಚ್ಚು ಬರಬೇಕಲ್ಲ, ಅದಕ್ಕೋಸ್ಕರ ನಾನು 3 ಚೈನ 4 ತಾವು ಹಾಕ್ತೀನಿ. 4 ಸಲ ಹಾಕೋತೀನಿ ನೋಡಿ. 3 ಸಲ ಹಾಕಿದ್ದೀನಿ. 3 ಕುಚ್ಚ. ಮತ್ತು ಇಲ್ಲಿಗೆ ಹಾಕಿದ್ರೆ 4 ಕುಚ್ಚು. 4 ತವಕಾಯಿತು. ಕುಚ್ಚು ಕಟ್ಟೋಕ್ಕೆ ನನಗಿದು ಪ್ಲೇಸ್ ಬೇಕು. ಅದಕ್ಕೆ ನೋಡಿ 3 ಕುಚ್ಚು, 3 ಚೈನು 1 2 3 4 ತವ ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತೆ ದಾರ ಮೇಲ್ ಮಾಡಿ ಬೀಡ್ ಹಾಕ್ಕೊಂಡು ಕ್ರೋಶಕ್ಕೆ ಬೀಡೊಳಗಡೆ ದಾರ ತೊಗೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆಗಿದೆ. ಈಗ ಸೀರೆಗೆ ಲಾಕ್ ಮಾಡೋಣ. ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಮಾಡಬೇಕಲ್ಲಿ. ಈಗ ಮತ್ತೆ ಬೀಡ್ ಲಾಕ್ ಆಯಿತು. ಮತ್ತೆ ಈ ಚೈನ್ ಹಾಕೊಳ್ಳೋಣ. 1 2 3 4 5. ಮತ್ತು ಸೀರೆನ ಉಲ್ಟಾ ತಿರುಗಿಸಿ ಸಿಂಗಲ್ ಲಾಕ್ ಇದೆಯಲ್ಲ ಇಲ್ಲಿ ಬೀಡ್ಗಿಂತ ಮೊದಲು ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. 3 ಮತ್ತು ಸೀದಾ ತಿರುಗಿಸ್ಕೊಳ್ಳೋಣ ಸೀರೆನ ನೋಡಿ. 2 ಸಲ ದಾರ ಸುತ್ತಕೊಂಡು 5 ಚೈನ್ ಒಳಗಡೆ ಹೋಗಿ ತ್ರಿಬ್ಬಲ್ ಕಂಬ ಮಾಡ್ಕೊಳ್ಳೋಣ. ಇದೇ ಥರ ಫುಲ್ಲು ಮಾಡ್ಕೊಳ್ಳೋದು ನೋಡಿ ಸ್ನೇಹಿತರೆ. ಈ ವರ್ಕು 4 ಹಾಕಿದ್ದೀನಿ ನೋಡಿ. ಈ ವರ್ಕು ತುಂಬ ಇಷ್ಟ ನನಗಂತೂ. ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದು ಶಂಖದ ಥರ ಕಾಣಿಸ್ತದೆ ನೋಡಿ. ಇದು ತುಂಬ ಇಷ್ಟ ನನಗೆ. ಇದು ಹಾಕಬೇಕಾದ್ರೆ ಈ ಕಂಬಗಳನ್ನ ಒಂದು ದೊಡ್ಡದು ಒಂದು ಚಿಕ್ಕದು ಒಂದು ಲೂಜು ಒಂದು ಟೈಟು ಆ ಥರ ಮಾಡಬಾರ್ದು. ಒಂದೇ ಲೆವೆಲಲ್ಲಿ ಹಾಕ್ಕೊಂಡು ಹೋಗಬೇಕು. ಹಾಗಾದರೆ ಇದು ವರ್ಕು ತುಂಬ ಚೆನ್ನಾಗಿ ಕಾಣಿಸ್ತದೆ. ತುಂಬ ಚೆನ್ನಾಗಿ ಬರುತ್ತೆ ಈ ವರ್ಕು. ಇದಾದಮೇಲೆ ಇನ್ನೊಂದು ಮೇಲೆ ಡಬಲ್ ಕಲರ್ ಬರ್ತೀನಿ, ತೋರಿಸ್ತೀನಿ. ಆಮೇಲೆ ಇನ್ನೊಂದು ಡಬಲ್ ಕಲರ್ ಹಾಕ್ತೀನಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದು ಏನೋ ಕಾರಣಾಂತರದಿಂದ ತೋರ್ಸೋಕ್ಕಾಗಲಿಲ್ಲ. ಯಾರೋ ಮನೆಗೆ ಬಂದರು, ನಾನು ಅರ್ಜೆಂಟಾಗಿ ಹಾಕಲೇಬೇಕಾಯಿತು. ಅದಕ್ಕೆ ನೀನು ಹಾಕ್ಬಿಟ್ಟೆ. ನಾನು ನೋಡಿ ಹಾಕ್ಬಿಟ್ಟೆ. ಇನ್ನೊಂದು 3 ವರ್ಕ್ ಇಟ್ಕೊಂಡಿದ್ದೀನಿ ನಾನು. 3 ತೋರಿಸ್ತೀನಿ ನಿಮಗೆ. ಇದು ಫಸ್ಟೇ ನೋಡಿದ್ರಲ್ವ, ತೋರಿಸಿದ್ದೀನಲ್ವ. ಇನ್ನು 3 ವರ್ಕ್ ಬಿಟ್ಕೊಂಡಿದ್ದೀನಿ. ಇದು ಸ್ಟಾರ್ಟಿಂಗಿಂದ ಅಂತ ಅಂದ್ಕೊಳ್ಳಿ. ಮತ್ತು ಸ್ಟಾರ್ಟಿಂಗಿಂದನೇ ಬಂದಿದ್ದೀನಿ ಅಂತ ತಿಳ್ಕೊಳ್ಳಿ ನೋಡಿ. ಸ್ಟಾರ್ಟಿಂಗಿಂದ ಇಲ್ಲಿ ಇನ್ನು 3 ಚೈನ್ ಹಾಕಬೇಕು. ಇಲ್ಲಿ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಸಿಂಗಲ್ ಲಾಕ್ ಇದೆಯಲ್ಲ ಬೀಡ್ ಕೆಳಗಡೆ, ಈ ಸಿಂಗಲ್ ಲಾಕಿಗೆ ಲಾಕ್ ಮಾಡ್ಕೊತೀನಿ. ಈ ಸಿಂಗಲ್ ಲಾಕಿಗೆ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕೋತೀನಿ. 1 2 3 ನೋಡಿ. ಇಲ್ಲಿ 3 ಚೈನ್ ಹಾಕ್ಕೊಂಡು ನಾನಿಲ್ಲಿ ತ್ರಿಬಲ್ ಕಂಬ ಮಾಡ್ಕೊಂಡಿದ್ನಲ್ಲ, ಈ 3 ಚೈನನ್ನು ಒಳಗೋಗಿ ನೋಡಿ, ಒಳಗೋಗಿ ಸಿಂಗಲ್ ಲಾಕ್ ಮಾಡ್ಕೊತೀನಿ. 3 ಚೈನ್ ಹಾಕಿದ್ನಲ್ಲ ಅದ್ರ ಮಧ್ಯೆ ಸಿಂಗಲ್ ಲಾಕು. ಮತ್ತು ಈಗ ಬೀಡ್ ಹಾಕೋತೀನಿ. ಹೀಗೆ ಒಂದು ಬೀಡ್ ಸೇರಿಸ್ಕೊತೀನಿ. ಇದಕ್ಕೆ ಒಂದು ಬೀಡ್ ಸೇರಿಸ್ಕೊಂಡು ಮತ್ತೆ ಇದ್ರ ಮೇಲೆ 1 2 3 ಇಲ್ಲಿ ನೋಡಿ, ಇಲ್ಲಿ 2 ಮಧ್ಯ
ಇಲ್ಲಿ ನೋಡಿ, ಇದು 3 ಚೈನ್ ಹಾಕಿದ್ನಲ್ಲ, ಅಲ್ಲಿ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ನಲ್ಲ, ಅದೆರಡರ ಮಧ್ಯ ಗೋಲ್ಡ್ ಕಲರು ರೆಡ್ ಕಲರ್ ಮಧ್ಯ ಹೋಗಿ ಸಿಂಗಲ್ ಲಾಕ್ ಮಾಡ್ಕೊತೀನಿ. ಇದು 3 ಚೈನಿಂದ ಇದು ಒಂದು ಬೀಡ್ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ವಿತೌಟ್ ಬೀಡು ಹಾಕ್ಬೋದು, ಬೀಡು ವಿತೌಟ್ ಬೀಡು ಎರಡೂ ಹಾಕ್ಬೋದು. ನೋಡಿ, ಇದು ಪಿಕೋಡ್ ಥರ ಕಾಣಿಸುತ್ತೆ. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಮತ್ತೆ ಕಂಬದ ಪಕ್ಕದಲ್ಲಿ ನೋಡಿ, ಆ ಕಂಬ ಆದಮೇಲೆ ಕಂಬದ ಪಕ್ಕದಲ್ಲಿ ಚೈನ್ ಇರುತ್ತಲ್ಲ, ಆ ಚೈನ್ ಒಳಗಡೆ ಹೋಗಿ ಮತ್ತೆ ಡಬಲ್ ಕಂಬ, ಮತ್ತು ಇನ್ನೊಂದು ಚೈನ್ ಬೀಡ್ ತೊಗೋತೀವಿ. ಹೀಗೆ ಒಂದು ಕಂಬ ಹಾಕಬೇಕು, ಬೀಡ್ ಸೇರಿಸ್ಕೋಬೇಕು. ನೋಡಿ, ಈ ಥರ ಬೀಡ್ ಸೇರಿಸ್ಕೊಂಡು 3 ಚೈನ್ ಹಾಕಬೇಕು. 3 ಚೈನ್ ಹಾಕ್ಕೊಂಡು ನೋಡಿ, ಈ ಡಬಲ್ ಕಂಬ ಹಾಕ್ಕೊಂಡಲ್ಲ, ಆ ಸಂದಿಲ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ ದಾರನ ತಂದು ಸಿಂಗಲ್ ಲಾಕ್ ಮಾಡೋದು. ಸಿಂಗಲ್ ಲಾಕ್ ಮಾಡಿದ್ರೆ ನೋಡಿ ಪಿಕೋಡ್ ಥರ ಆಗುತ್ತಿದ್ದು ಚೆನ್ನಾಗಿ ಬರುತ್ತೆ. ಪಿಕೋಡ್ ಥರ ಇಲ್ಲಿ ನೋಡಿ, ಇದೇ ಥರ ಬರುತ್ತೆ. ನೋಡಿ, ಇದೇ ಥರ ಬರುತ್ತೆ. ಇದೇ ಥರ ಹಿಂಗೆ ಹಾಕ್ಕೊಂಡು ಹೋಗೋದು. ಒಂದು ಸಿಂಗಲ್ ಕಂಬ ಹಾಕ್ಕೊಳ್ಳೋದು ಪಕ್ಕಕ್ಕೆ. ಇದು ಎಷ್ಟು 12 ಕಂಬ ಹಾಕಿದ್ದೀನಲ್ವ, 12 ಕಂಬದ ಮೇಲೂ 10 ಪಿಕೋಟ್ ಬರುತ್ತೆ. ನೋಡಿ, ಹೀಗೆ ನೋಡಿ, ಹಿಂಗಾದಮೇಲೆ ಮತ್ತೆ ಇನ್ನೊಂದು ಬೀಡ್ ತೊಗೋದು. ಇನ್ನೊಂದು ಬೀಡ್ ತೊಗೊಂಡು ಇದರೊಳಗೆ ಸೇರಿಸ್ಕೊಂಡು ಮತ್ತೆ 1 2 3 ಮತ್ತು ಈ ಡಬಲ್ ಕಂಬದ ಹೋಲ್ನೇಲೆ ಈ ಹೋಲ್ ಇರುತ್ತೆ ನೋಡಿ, ಆ ಹೋಲ್ ಒಳಗೆ ಹೋಗಿ ನೋಡಿ ದಾರನ ತಂದು ಸಿಂಗಲ್ ಲಾಕು, ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಪಕ್ಕದ ಕಂಬದ ಮೇಲೆ ಹೋಗಿ ಡಬಲ್ ಕಂಬ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ. ಮತ್ತು ಈಗ ಇನ್ನೊಂದು ಬೀಡು ನೋಡಿ, ಇದೇ ಥರ ಹಾಕ್ಕೊಂಡು ಬರೋದು. ಈಗ ನೋಡಿ 3 6 9 ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಬೀಡ್ ಹಾಕ್ಕೋಬೇಕು. ಹಾಕ್ಕೋತೀನಿ ಇದನ್ನು ಲಾಸ್ಟ್ ಬೀಡ್ ಇದು ಹಾಕೋಣ. ನೋಡಿ, ಈ ಥರ ಕಂಬ ಸಣ್ಣ ಮಧ್ಯದಲ್ಲಿ ಹೋಗಿ ಹಿಂಗೆ ತೆಕ್ಕೊಂಡು ನೋಡಿ, ಹಿಂಗೆ ಹಾಕ್ಕೋಬೇಕು. ಕಂಬದ ಮೇಲೆಲ್ಲ ಹೋಲ್ ಇರುತ್ತೆ, ಆ ಹೋಲ್ಗೆ ಹೋಗಿ ಹಾಕ್ಕೋಬೇಕು ನಾವು. ಒಂದು ಬೀಡ್ ಹಾಕ್ಕೋಬೇಕು. ಪಿಕೋಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಕ್ಯೂಟಾಗೂ ಇರುತ್ತೆ. ತುಂಬ ಬೇಗನೂ ಹಾಕ್ಬೋದು, ತುಂಬ ಚೆನ್ನಾಗೂ ಬರುತ್ತೆ ಇದು ವರ್ಕು. ನನಗಂತೂ ತುಂಬ ಇಷ್ಟ ಇದು. ನೋಡಿ, ಈ ಥರ ಕಂಬದ ಮಧ್ಯದಲ್ಲಿ ಹೋಗಿ ದಾರ ಅಂತಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳೋದು. ನೋಡಿ, ಸಿಂಗಲ್ ಲಾಕು ಆಯ್ತು. ಈಗ ಇಲ್ಲಿಗೆ ನೋಡಿ 3 ಚೈನಂದು ಸಿಂಗಲ್ ಕಂಬ ಇದೆಯಲ್ಲ, ಇಲ್ಲಿ ಹೋಗಿ ಕಂಬದ ಮೇಲೆ ಸಿಂಗಲ್ ಲಾಕ್ ಮಾಡ್ಕೊಳ್ಳೋದು. ಕಂಬದೊಳಗಡೆ ಹೋಗಿ ದಾರ ಅಂತಂದು ಸಿಂಗಲ್ ಲಾಕು, ಮಾಮೂಲಿ ಸಿಂಗಲ್ ಲಾಕ್ ಆಯ್ತಿದ್ದು. ನೋಡಿ, ಈ ಥರ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಹಿಂಗೆ ಹಾಕಾದ್ಮೇಲೆ ಇಲ್ಲಿ ನೋಡಿ 3 ಚೈನಿಂದಕ್ಕೆ ಇಲ್ಲಿ ಹೋಗಿ ಈ ಥರ ಸಿಂಗಲ್ ಕಂಬದ ಮೇಲೆ ಒಳಗೆ ಹೋಗಿ ಕಂಬದ ದಾರನ ತಂದು ಸಿಂಗಲ್ ಕಂಬ ಮಾಡ್ಕೋಬೇಕು. ಸಿಂಗಲ್ ಲಾಕು ನೋಡಿ, ಈ ಥರ ಸಿಂಗಲ್ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕ್ಕೊಂಡು 1 2 3 ಈ ಸಿಂಗಲ್ ಕಂಬದ ಮೇಲೂ ಒಳಗೆ ಹೋಗಿ ಹಿಂಗೆ ನೋಡಿದ್ರೆ ಹಿಂಗೆ ಎಲ್ಲ ಕಂಬದ ಮೇಲೂ 3 ಚೈನ್ ಹಾಕಿ ಸಿಂಗಲ್ ಕಂಬ ಇರುತ್ತಲ್ಲ, ಅಲ್ಲಿ ಹೋಗಿ ಸಿಂಗಲ್ ಲಾಕ್ ಮಾಡಬೇಕು. ಇಲ್ಲಿ ನೋಡಿ, ಇದನ್ನು ಬೀಡ್ ಪಕ್ಕದಲ್ಲಿ ಇರುತ್ತೆ ಸಿಂಗಲ್ ಲಾಕು. ನೋಡಿ, ಈ ಸಿಂಗಲ್ ಲಾಕಿನ ಮೇಲೆ ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕೋತೀನಿ. 1 2 3 ಮತ್ತು ಮಾಮೂಲಿ ಅಷ್ಟೇನೆ. ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿರ್ತೀನಲ್ಲ, ಅದ್ರ ಸಂದಿಲಿ ಹೋಗಿ ಸಿಂಗಲ್ ಲಾಕ್ ಮಾಡ್ಕೊಳ್ಳೋದು. ಸೇಮ್ ಅದೇ ಥರ ಈಗ ಬೀಡ್ ಹಾಕೊಳ್ಳೋದು. ನೋಡಿ ಸ್ನೇಹಿತರೆ, ಕಂಪ್ಲೀಟ್ ಆಯಿತು. ಈಗ ಕುಚ್ಚು ಹಾಕಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ಸೀರೆ ಕುಚ್ಚು ಕಟ್ಟಿ ಎಲ್ಲ ರೆಡಿಯಾಗಿದೆ, ಕಂಪ್ಲೀಟ್ ಆಗಿದೆ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ, ಎಷ್ಟು ಕ್ಯೂಟಾಗಿದೆ. ಶಂಕರ್ ಥರ ಕಾಣ್ತಾ ಇದೆ ಈ ವರ್ಕ್ ಮಾಡಿರೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಇಷ್ಟ ಆಯ್ತು ನನಗಂತೂ ಇದು. ಈ ವರ್ಕು ತುಂಬ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಕ್ಯೂಟಾಗಿದೆ.
ಕಟ್ಟಿ ಎಲ್ಲ ಕುಚ್ಚು ಕಟ್ಟಿ 127 ದಾರ ತೊಗೊಂಡು ಕುಚ್ಚು ಕಟ್ಟಿ ವರ್ಕ್ ಮಾಡಿ ಮುಗಿಸಿದ್ದೀನಿ ನೋಡಿ. ದಯವಿಟ್ಟು ಹೊಸಬ್ರು ಯಾರು ನೋಡ್ತಾಯಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಹಾಗೆ ನೋಡಬೇಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟು ನೀವೇ ನೋಡ್ಬೋದು. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದ ಮರಿಬೇಡಿ. ನಾ ಪ್ರತಿ ವಿಡಿಯೋನಲ್ಲೂ ಕಮೆಂಟ್ ಮಾಡಿ ಅಂತ ಅಷ್ಟೊಂದು ಕೇಳ್ಕೊತೀನಿ. ರಿಕ್ವೆಸ್ಟ್ ಮಾಡಿ ಕಮೆಂಟ್ ಹಾಕಿ ನನಗೆ ಸಪೋರ್ಟ್ ಮಾಡಿ. ನಾನು ರಿಕ್ವೆಸ್ಟ್ ಮಾಡೋದು ಅಷ್ಟೇ, ನನಗೆ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ. ಅಷ್ಟು ಮಾಡಿ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದರೆ ನೆಕ್ಸ್ಟು ಇನ್ನೊಂದು ಸೂಪರ್ ವಿಡಿಯೋನ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ನಮಸ್ಕಾರ.